ನಾನು ಮೆಂಬರಾಗಿ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಬೇಕು ಅಂತ ಗೊತ್ತಾಗ್ತದೆ. ಬಟ್ ನನ್ನ ಭಾಗ್ಯ ಪ್ರಭಾಕರ್ ಅವ್ರದ್ದು ಒಂದು ಸಿನಿಮಾ ಮಾಡ್ತೀನಿ. ಅವತ್ತು ಪ್ರಭಾಕರ್ ಅವರು ನನ್ನ ಜೊತೆಲೇ ಇಟ್ಕೊಂಡು ತಂಬಿ ಇಪ್ಪಡಿ ಪಣ್ಣು ಅಂತ ನನಗೆ ಗೊತ್ತಿಲ್ಲದೆ ಇರೋದನ್ನ, ಯಾಕೆಂದರೆ ನಾವೆಲ್ಲ ಇನ್ನೂ ಆಟ ಆಡೋ ಹುಡುಗರು ಅವಾಗ, ಈ ಸಿನಿಮಾ ರಂಗದಲ್ಲಿ ಬದುಕಬೇಕು ಅಂತ ದಾರಿ ತೋರಿಸ್ತಂಥವ್ರು. ಸುಂದರ್ ಕೃಷ್ಣ ಅವ್ರ ಜೊತೆ ಇವತ್ತೇನು ಹಳೆಯ ಆರ್ಟಿಸ್ಟ್ಗಳಿದ್ದಾರೆ ಅವ್ರ ಒಟ್ಟಿಗೆ ಎಲ್ಲರ ಹತ್ರನೂ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಎಷ್ಟು ಪ್ರೀತಿಯಿಂದ ಕರಿಯರ್ ಹತ್ರ ಕೆಲಸ ಮಾಡೋದು ಕಲೀರಿ. ಯಾಕೆ ಸೀನ್ ಕೇಳ್ತೀರಾ? ನಿಮ್ಗೇನಕ್ಕೆ ಪ್ರಶ್ನೆ? ನಾನು ಡೈರೆಕ್ಟ್ರು, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ನಾನು ಹೇಳ್ದಂಗೆ ಮಾಡಬೇಕು. ಇವತ್ತು ಗಲಾಟೆ ಮಾಡ್ತೀವಿ, 3 ಗಂಟೆ ಆಯಿತು, ಗ್ಯಾಸ್ಟ್ರಿಕ್ಕು, ಊಟ ಯಾಕೆ ಬಂದಿಲ್ಲ, ಸಂಬಳ ಕೊಡ್ತೀನಿ, ಹೇಳ್ದಂಗೆ ಕೆಲಸ ಮಾಡು. 1999ರಲ್ಲಿ ಈ ಸಿನಿಮಾ ರಂಗಕ್ಕೆ ಬರ್ತೀನಿ. ಬಟ್ ಸಿನಿಮಾ ರಂಗ ನನಗೇನೂ ಗೊತ್ತಿಲ್ಲ. 99ರಲ್ಲಿ ಗಾಂಧಿನಗರದಲ್ಲಿ ಎಲ್ಲ ಓಡಾಡ್ಕೊಂಡು ಎಲ್ಲರನ್ನೂ ಪರಿಚಯ ಮಾಡ್ಕೊಂಡು ಅಂದರೆ ಆಲ್ರೆಡಿ 89ರಲ್ಲಿ ಒಂದು 2-3 ಸಿನಿಮಾಗಳಲ್ಲಿ ನಾನು ಮೆಂಬರಾಗಿ ಚಿತ್ರ ಮಾಡ್ತಾಯಿರ್ತೀನಿ. ಆಮೇಲೆ ನನಗೆ ಗೊತ್ತಾಗ್ತದೆ ಇಲ್ಲಿ ಮೆಂಬರ್ಶಿಪ್ ಆದರೂ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಬೇಕು ಅಂತ ಗೊತ್ತಾಗ್ತದೆ. ಆಮೇಲೆ ನಾನು ಮೆಂಬರ್ಶಿಪ್ಪು ಆಗ್ತೀನಿ. 250 ರೂಪಾಯಿ ಕೊಟ್ಟು ಆ ಸಂಘಕ್ಕೆ, ಅಂದರೆ ಕರ್ನಾಟಕ ರಾಜ್ಯ ಚಲನಚಿತ್ರ ವಸ್ತ್ರಾಲಂಕಾರ ಕಲಾವಿದರು ಸಂಘ ಅಂತ ಇತ್ತು. ಆ ಸಂಘಕ್ಕೆ ಅವತ್ತು ನಾನು 250 ರೂಪಾಯಿ ಕೊಟ್ಟು 91ನೇ ಇಸ್ವಿಲಿ ನಾನು ಇಲ್ಲಿ ಮೆಂಬರ್ಶಿಪ್ ತೊಗೊಳ್ತೀನಿ. ಮೆಂಬರ್ಶಿಪ್ ತೊಗೊಂಡ್ಮೇಲೂ ಈ ಸಂಘದ ವತಿಯಿಂದ ಇಲ್ಲಿ ಕೆಲಸ ಮಾಡೋವಂಥವ್ರು ಎಲ್ಲರೂ ಮೆಂಬರ್ಶಿಪ್ ಆಗಿರ್ತಾರೆ. ಅವತ್ತು ಕೆಲವರು ಒಂದು 30 ಜನ ಅವತ್ತು ಈ ಸಂಘದಲ್ಲಿ ಮೆಂಬರ್ಶಿಪ್ ಇರ್ತಾರೆ, ಸೀನಿಯರ್ ಮೋಸ್ಟ್ ಇರ್ತಾರೆ. ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ನನಗೂ ಒಂದು ಕೆಲಸ ಕೊಡಿ ಅಂತ ಕೇಳಿದಾಗ ಕೆಲವರು ನನಗೆ ಒಂದು ಕಡೆ ಕೆಲಸಕ್ಕೆ ಕಳಿಸ್ತಾರೆ. ಬಟ್ಟು ನನ್ನ ಭಾಗ್ಯ ಪ್ರಭಾಕರ್ ಅವ್ರದ್ದು ಒಂದು ಸಿನಿಮಾ ಮಾಡ್ತೀನಿ. ಪ್ರಭಾಕರ್ ಅವರು ನನ್ನನ್ನು ನೋಡಿ ಇನ್ನೂ ಅವತ್ತು ನಾನು ಹುಡುಗನ ಥರ ಇದ್ದೆ, ಹೆಂಗು. ಆಗ ನನಗೆ 19-20 ವರ್ಷ, 16, 17 ಫಸ್ಟ್ ಇಯರಲ್ಲಿ, 17ರಲ್ಲಿ ಫಸ್ಟ್ ಇಯರು, ಸೆಕೆಂಡ್ 18, 19ನೇ ವರ್ಷದಲ್ಲಿ ನಾನು ಈ ಚಿತ್ರರಂಗಕ್ಕೆ ಬಂದಾಗ ನಾನು ಚೆನ್ನಾಗಿರ್ತೀನಿ. ಅವತ್ತು ಪ್ರಭಾಕರ್ ಅವರು ಕೆಲಸಕ್ಕೆ ಹೋಗ್ತೀನಿ. ಅವತ್ತು ಪ್ರಭಾಕರ್ ಅವರು ನನ್ನನ್ನು ಚೆನ್ನಾಗಿ, ಎಷ್ಟೇ ಬದುಕು ನನಗೆ ಗೊತ್ತಿಲ್ಲ ಅಂದ್ರೂ ಅವರೇ ಡೈರೆಕ್ಟ್ರು, ಅವರೇ ಪ್ರೊಡ್ಯೂಸರು. ಅವತ್ತು ಜೈಮಲ್ ಅವರು ಪ್ರೊಡ್ಯೂಸರು, ಇವರು ಡೈರೆಕ್ಟ್ರು. ನನ್ನ ಜೊತೆಲೇ ಇಟ್ಕೊಂಡು ತಂಬಿ ಇಪ್ಪಡಿ ಪಣ್ಣು ಅಂತ ನನಗೆ ಗೊತ್ತಿಲ್ಲದೆ ಇರೋದನ್ನ ಸಿನಿಮಾ ಹೇಳ್ಕೊಡ್ತಾರೆ ಪ್ರಭಾಕರ್ ಅವರು. ಹೇಳ್ಕೊಟ್ಟಾಗ ನನಗೆ ಎಷ್ಟು ಅಂದರೆ ನನಗೆ ಹೆಂಗೆ ಕೊಡಬೇಕು, ಯಾವ ಥರ ಸ್ಪಾಟಲ್ಲಿ ಏನಾರ ಒಂದು ಹೀರೋಯಿನಿಗೆ ಇಯರ್ ರಿಂಗು ಬಿದ್ದೋಯ್ತು ಅಂದರೆ ನಮ್ಮ ಹತ್ರ ಇದೆ, ಯಾವ ಥರ ಮ್ಯಾಚ್ ಮಾಡಿ ಕೊಡಬೇಕು ಅನ್ನೋದು ಅನುಭವ ಇಲ್ಲ ನನಗೆ. ಅಲ್ಲಿ ಚೀಫು ಇನ್ನೂ ಬೇರೆಯವ್ರು ಇರ್ತಾರೆ, ಬಟ್ ಬೇರೆ ಆರ್ಟಿಸ್ಟ್ಗಳಿಗೆ ಅವರು ರೆಡಿ ಮಾಡ್ತಾ ಇರ್ತಾರೆ. ನನಗೆ ಡೈರೆಕ್ಟ್ರು ಕರೆದಾಗ ಹೀರೋಯಿನಿಗೆ ಆ ಇಯರಿಂಗು ಸರಿ ಇಲ್ಲ, ಮ್ಯಾಚ್ ಆಗ್ತಾಯಿಲ್ಲ, ಬೇರೆ ತಂದು ಕೊಡು ಅಂದರೆ ನನಗೆ ಗೊತ್ತಾಗಲ್ಲ. ಯಾಕೆಂದರೆ ನಾವೆಲ್ಲ ಇನ್ನೂ ಆಟ ಆಡೋ ಹುಡುಗರು ಅವಾಗ. ಆಗ ತಂಬಿ ಅಂದ ಜ್ಯುವೆಲ್ಸ್ ಬಾಕ್ಸಿ ಎಡ್ತು ಅಂತ ಪ್ರಭಾಕರ್ ಅವ್ರು ಹೇಳಿದಾಗ ತಗೊಂಡೋಗಿ ಕೊಟ್ಟಾಗ ಇಂದ ಕಲ್ಲರಿಗೆ ಯಾವ ಥರ ನೋಡಿ ಇದಕ್ಕೆ ಮ್ಯಾಚ್ ಮಾಡಿ ಹಿಂಗೆ ಕೊಡಬೇಕು, ಇದು ಕೊಡು ಅಂತ ಹೇಳಿದಾಗ ಆಗ ಅವರು ಒಂದು ವಿದ್ಯೆಗಳು ನನಗೆ ಹೇಳಿದಾಗ ನಾನು ಅಬ್ಸರ್ವ್ ಮಾಡ್ಕೊಂಡು ಹೋಗ್ತೀನಿ. ಇದಕ್ಕೆ ಹಿಂಗೆ ಕೊಡಬೇಕು, ಆಮೇಲೆ ಈ ಥರನೇ ಇಟ್ಕೋಬೇಕು ಅಂತ ಅವರು ಪ್ರತಿಯೊಂದು 30 ದಿನ ಅವರೊಟ್ಟಿಗೆ ನಾನು ಕೆಲಸ ಮಾಡ್ತೀನಿ. ಅದಕ್ಕೆ ಕಾಸ್ಟ್ಯೂಮ್ ಚೀಫ್ ಮಂಜು ಅಂತ ಅವರು ನನಗೆ ಸದಾ ಪ್ರೇರಣೆ ಕೊಟ್ಟರು. ಡೈರೆಕ್ಟ್ರು ಪ್ರಭಾಕರ್ ಅವರು ನನಗೆ ಅರ್ಧ ಕೆಲಸ ಜೀವನದಲ್ಲಿ ಹೇಳ್ಕೊಟ್ರು. ಅವ್ರನ್ನ ಇವತ್ತು ನಾನು ಮರೆಯೋಕ್ಕಾಗಲ್ಲ. ಯಾಕೆಂದರೆ ನನಗೆ ಕೆಲಸನೂ ಹೇಳ್ಕೊಟ್ರು, ನಾನು ಹೆಂಗೆ ಈ ಸಿನಿಮಾ ರಂಗದಲ್ಲಿ ಬದುಕಬೇಕು ಅಂತ ದಾರಿ ತೋರಿಸ್ತಂಥವ್ರು. ಹಾಗೆ ನನಗೆ ಅದೊಂದು ಅವರು ನೆನಪು. ಯಾಕೆಂದರೆ ನನ್ನಲ್ಲಿ 108 ಪ್ರಾಬ್ಲಮ್ ಇದ್ದರೂ ಎಲ್ಲ ಹೇಳ್ಕೊಳಕ್ಕಾಗಲ್ಲ. ಒಳ್ಳೇದು ಮಾಡೋರು ಅಂತ ನಮ್ಗೆ ಯಾವತ್ತೂ ಹೇಳಬೇಕು. ಅರ್ಧ ನನಗೆ ಕೆಲಸ ಹೇಳ್ಕೊಟ್ಟದ್ದು ಗುರು ಥರನೇ. ಹಾಗೆ ಆಗ ಎಲ್ಲ ತಮಿಳಿಯನ್ಸ್ ವರ್ಕರ್ಸ್ ಇದ್ದಿದ್ದು, ನಾವು ಎಲ್ಲ ತಮಿಳಿಯನ್ಸೇ ವರ್ಕರ್ಸ್ ಇದ್ದಿದ್ದು, ನಾವು ಕನ್ನಡದವ್ರು ಇರಲಿಲ್ಲ. ಆಗ ಅವತ್ತು ಆ ಸಿನಿಮಾದಲ್ಲಿ ನಾನು ಒಬ್ಬನೇ ಕನ್ನಡದವನು ಅಂತ ವರ್ಕರ್ಸ್ ಇದ್ದಿದ್ದು. ತಮಿಳ್ನಾಡವರೇ ಚೀಫು,
ತಮಿಳ್ನಾಡವರೇ ಅಸ್ಟೆಂಟ್ಗಳಿದ್ದಿದ್ದು, ನಾನು ಒಬ್ಬನೇ ಕನ್ನಡದಿಂದ ಕರ್ನಾಟಕದ ಅಸ್ಟೆಂಟ್ ಅಂತ ನಾನು ಇದ್ದಿದ್ದು. ಬಟ್ಟು ಪ್ರಭಾಕರ್ ಅವ್ರಿಗೆ ನಾನು ಮೆಡ್ರಾಸೋನು ಅಂತ ಅವ್ರು ಅಂದ್ಕೊಂಡು ತಮಿಳ್ನಲ್ಲೇ ಕರೀತಿದ್ರು. ನನಗೆ ಅರ್ಥ ಆಗ್ತಿರ್ಲಿಲ್ಲ. ಆವಾಗ ಅಲ್ಲಿರೋವಂಥವ್ರು ಕನ್ನಡದವರು ವರ್ಕರ್ಸ್ ಇದ್ದಾಗ, ಸರ್ ಇಲ್ಲ ಅವನು ಕನ್ನಡದವನು ಅಂತ ಹೇಳೋರು. ಆದರೂ ಅವರು ಜಾಸ್ತಿ ಎಲ್ಲ ವರ್ಕರ್ಸು ತಮಿಳ್ನವರೇ ಇರೋದ್ರಿಂದ ತಮಿಳ್ ಬಂದ್ಬಿಡೋದು, ಅನ್ಎಕ್ಸ್ಪೆಕ್ಟಾಗಿ ಬರೋದು. ಆಮೇಲೆ ಇವನು ಕನ್ನಡ ಮಾತಾಡೋದು, ಇವನಿಗೆ ತಮಿಳ್ ಬರಲ್ಲ ಅಲ್ವಾ ಅಂತೇಳಿ ಕನ್ನಡ ಮಾತಾಡ್ಸೋರು. ಅಲ್ಲಿಂದ ನಾನು ಒಂದೊಂದೇ ಹಂತವಾಗಿ ಕೆಲಸ ಕಲ್ತ್ಕೊಂಡು ಆ ಸಿನಿಮಾ ಮುಗೀತು. ಮತ್ತು ನಾನು ಬೇರೆ ಸಿನಿಮಾಗೆ ಹೋದೆ. ಅಲ್ಲಿ ಹೀಗೆ ನಾನು ಕೆಲಸ ಮಾಡ್ತಾ ಹೋಗ್ತಾ ಇದ್ದಾಗ ಕೆಲವಾರು ನಾನು ನೋಡಿ ಕುಂಕುಮ ಭಾಗ್ಯ ಅಂತ ಮಾಡಿದೆ, ಶ್ರೀರಾಮಚಂದ್ರ ಅಂತ ರವಿಚಂದ್ರನವ್ರದ್ದು ಸಿನಿಮಾ ಮಾಡಿದೆ, ಆಮೇಲೆ ಗೋಲ್ಡ್ ಮೆಡಲ್ ಅಂತ ಸಿನಿಮಾ ಮಾಡಿದೆ, ಅದಕ್ಕೆ ಮುಂಚೆ ಮಿಡಿದ ಹೃದಯಗಳು ಅಂತ ಮಾಡಿದೆ, ಸುಮಾರು ಅಂಬರೀಷ್ ಅಣ್ಣವ್ರದ್ದು ಸಿನಿಮಾ ಮಾಡಿದ್ದೆ. ಅವತ್ತು ನನಗೆ ಬಾಲಕೃಷ್ಣ ಅಂತ ಆರ್ಟಿಸ್ಟ್ ಅವರು ಇಲ್ಲ, ಅವರು ಬಾಲಣ್ಣವ್ರು ತೀರೋದ್ರು. ಸುಂದರ್ ಕೃಷ್ಣ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ದಿನೇಶ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇವತ್ತೇನು ಹಳೆ ಆರ್ಟಿಸ್ಟ್ಗಳಿದ್ದಾರೆ ಅವರೊಟ್ಟಿಗೆ ಎಲ್ಲರ ಹತ್ರನೂ ಕೆಲಸ ಮಾಡ್ಕೊಂಡು ಬಂದಿದ್ದೇ ನನ್ನ ಒಂದು ಸುಯೋಗ. ಯಾಕೆಂದರೆ ಅಂಥ ಕಲಾವಿದರು ಇವತ್ತಿಲ್ಲ. ಅಂಥ ಕಲಾವಿದರು ಒಟ್ಟಿಗೆ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಕಲಿತು ಇವತ್ತು ನಾನು ಟಿ ವಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ ಅಂದರೆ ಅವರೆಲ್ಲರ ಪ್ರೇರಣೆ ನಾನು. ಆಮೇಲೆ ಒಂದೊಂದು ಕಲ್ಲು ಥರ ನನ್ನನ್ನು ತಿದ್ದಿದ್ದಾರೆ. ಅವರೆಲ್ಲ ಜಕಣಾಚಾರಿ ಥರ ಶಿಲ್ಪಿಗಳು ಅವರು ನನಗೆ. ಅವರು ಹಿಂಗೆ ಬದುಕಬೇಕು, ಹಿಂಗೆ ಹೋಗ್ಬೇಕು, ಹಿಂಗಿದ್ರೆ ನೀನು ಹಿಂಗೆ ಸಿನಿಮಾ ಇಂಡಸ್ಟ್ರಿಲಿ ಕೆಲಸ ಮಾಡಿ ನೆಲೆ ಊರ್ತೀಯ, ಆತರ ಪಡಬೇಡ, ಮುಂಗೋಪ ಆಗಬೇಡ, ಬದುಕೋದನ್ನ ಕಲ್ತ್ಕೋ, ದಾರಿ ಹಿಡಿ, ಮನೆ ನಂದಾದೀಪವಾಗಿ ಜ್ಯೋತಿ ಉರಿಬೇಕಂದ್ರೆ ನೀನು ತಾಳ್ಮೆಯಿಂದ ಬದುಕೋದನ್ನ ಕಲ್ತು ಕೆಲಸ ಇನ್ನೊಬ್ರಿಗೆ ಹೇಳ್ಕೊಟ್ಟು ಏನಾದರೂ ಒಂದು ಸಾಧನೆ ಮಾಡು. ಅವತ್ತು ನಮಗೆ ಒಂದು ಹೆಸರು ಬರುತ್ತೆ, ನಮ್ಮೊಟ್ಟಿಗೆ ನೀನು ಕೆಲಸ ಮಾಡಿದ್ದೆ ಅಂತ ಅವರೆಲ್ಲರೂ ನನಗೆ ಮಾರ್ಗದರ್ಶನ ಕೊಟ್ಟವ್ರೆ. ಅದಕ್ಕೆ ಇವತ್ತು ನಾನು ಪ್ರೇಕ್ಷಕರಿಗೆ ಹೇಳೋದಿಷ್ಟೇ, ಇವತ್ತಿನ ದಿನ ಇಂಡಸ್ಟ್ರಿಲಿ ಯಾರು ನಿಮಗೆ ನಿನ್ನ ಒಟ್ಟಿಗೆ ಕೂತ್ಕೊಂಡು ಕಲಾವಿದರು ಈ ಥರ ಮಾರ್ಗದರ್ಶನ ಕೊಡುವಂಥ ಕಲಾವಿದರು ಇವತ್ತಿಲ್ಲ. ಅವತ್ತು ಸಿದ್ಧಲಿಂಗಯ್ಯರದು ಭೂತ ಹೆಣ್ಣು ಮಕ್ಕಳ ಸಿನಿಮಾ ಮಾಡ್ತಿದ್ದೆ, ಶಶಿಕುಮಾರ್ ಅಭಿಜಿತ್ ಹೀರೋ. ಸಿದ್ಧಲಿಂಗಯ್ಯರು ನಮಗೆ ಎಷ್ಟು ಫೇವರೆಟ್ ಅಂದರೆ ಎಲ್ಲ ವರ್ಕರ್ಸ್ನ ಎಷ್ಟು ಪ್ರೀತಿಯಿಂದ ಕರೆಯೋರು ಗೊತ್ತಾ. ಅಪ್ಪ ಬನ್ನಿ ಇವತ್ತಿಂಥ ಸಿನಿಮಾ ಇಷ್ಟು ಸೀನು ಇಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, ಇಷ್ಟು ಗಂಟೆಗೆ ಮುಗಿಸ್ಬಿಡ್ತೀನಿ ಅಂತ ಸ್ಕ್ರಿಪ್ಟ್ ಹೇಳ್ಬಿಡೋರು. ಇವತ್ತು ಯಾರಿದ್ದಾರೆ ಆ ಥರ ಡೈರೆಕ್ಟ್ರು? ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀವಿ ಪ್ರಿಪೇರ್ ಆಗಿಬಿಡಿ, ಇವತ್ತಿಷ್ಟೇ ಕಾಸ್ಟ್ಯೂಮು. ಅಭಿಜಿತ್ ಅವರು ಶಶಿಕುಮಾರ್ ಇಬ್ಬರು ಇರ್ತಾರೆ, ಇವತ್ತು ಅವರಿಬ್ಬರಿಗೂ ಫಸ್ಟು ಡ್ರೆಸ್ ಕೊಟ್ಬಿಡಿ, ಹೀರೋಯಿನಿ ನೆಕ್ಸ್ಟ್ ಸೀನು ಇನ್ನೂ ಹಾಫ್ ಆನ್ ಅವರ್ ಇದೆ, ಅಷ್ಟೊಳಗಡೆ ನೀವು ಟಿಫನ್ ಮಾಡ್ಕೊಬಿಡಿ, ಟಿಫನ್ ಆದಮೇಲೆ ಹೀರೋಯಿನಿಗೆ ಡ್ರೆಸ್ ಕೊಟ್ಟರೆ ಸಾಕು ಅನ್ನೋರು. ಇವತ್ತು ಹಂಗಿಲ್ಲ ಚಿತ್ರರಂಗ. ಇವತ್ತು ಬರ್ತಿದ್ದಂಗೆ ಸಾಯಂಕಾಲ ಮಾಡೋ ಸೀನ್ಗೆ ಫಸ್ಟ್ ಅವ್ರಿಗೆ ಡ್ರೆಸ್ ಕೊಡಿ ಅಂತಾರೆ. ನಾನು ಯಾವಾಗಾರ ಮಾಡ್ತೀನಿ, ನೀವೆಲ್ರಿಗೂ ಡ್ರೆಸ್ ಕೊಡಿ, ನೀವೇನಕ್ಕೆ ಬಂದಿದ್ದೀರಾ? ಕೆಲಸಕ್ಕೆ ಮಾಡೋಕ್ಕೆ ಬಂದಿರೋದು, ಕೆಲಸ ಮಾಡೋದು ಕಲೀರಿ, ಯಾಕೆ ಸೀನ್ ಕೇಳ್ತೀರಾ? ನಿಮಗೇನಕ್ಕೆ ಪ್ರಶ್ನೆ? ನಾನು ಡೈರೆಕ್ಟ್ರು, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ನಾನು ಹೇಳ್ದಂಗೆ ಮಾಡಬೇಕು. ಇದು ಇವತ್ತು ನಡೀತಾ ಇರೋದು. ಅವತ್ತು ಹಂಗಿಲ್ಲ. ಒಂದು ಕುಟುಂಬದ ಥರ ಸಿನಿಮಾದಲ್ಲಿ ಎಲ್ಲ ವರ್ಕರ್ಸು ಡೈರೆಕ್ಟ್ರ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅನ್ಯೂನ್ಯತೆಗೆ ಒಂದು ಬಾಂಧವ್ಯ ಥರ ಡಿಸ್ಕಷನ್ ಮಾಡಿ ಕೆಲಸ ಮಾಡ್ತಿದ್ದೋ. ಅವತ್ತು ನಮಗೆ ಸಂಬಳ ಕೊಟ್ಟಿಲ್ಲ ಅಂದ್ರೂ ಅಷ್ಟು ಹೊಟ್ಟೆಲಿ ಮನೆಗೆ ಹೋಗ್ತಿದ್ದೋ. ಏನಕ್ಕೆ ಅಂದರೆ ಈ ಅಪಾರವಾದಂಥ ಪ್ರೀತಿ. ಇವತ್ತು ಸಂಬಳ ಇಲ್ಲ ಅಂದರೂ ಪರವಾಗಿಲ್ಲ, ಈ ಪ್ರೀತಿಗೆ ಬೆಲೆ ಕೊಟ್ಟು ಕೆಲಸ ಮಾಡ್ತಿದ್ದೋ. ಆಮೇಲೆ ಒಂದು ಮಧ್ಯಾಹ್ನ ಊಟ 1 ಗಂಟೆ 2 ಗಂಟೆಗೆ ಬರೋದು, ಗಲಾಟೆ ಮಾಡ್ತಿರ್ಲಿಲ್ಲ. ಏಕೆಂದರೆ ಆ ಡೈರೆಕ್ಟ್ರು, ಆ ನಿರ್ಮಾಪಕರ ಬಾಂಧವ್ಯ ನಮ್ಮ ಹತ್ರ ಎಷ್ಟು ಒಂದು ಕುಟುಂಬದ ಥರ, ಮಕ್ಕಳ ಥರ ನೋಡ್ಕೊಳ್ಳೋರು, ಗಲಾಟೆ ಮಾಡ್ತಿರ್ಲಿಲ್ಲ. ಇವತ್ತು ಹಂಗಿಲ್ಲ. ಇವತ್ತು ಗಲಾಟೆ ಮಾಡ್ತೀವಿ. 3 ಗಂಟೆ ಆಯಿತು, ಗ್ಯಾಸ್ಟ್ರಿಕ್ಕು, ಊಟ ಯಾಕೆ ಬಂದಿಲ್ಲ, ಕಿರ್ಚಾಡ್ತೀವಿ, ಕೂಗಾಡ್ತೀವಿ. ಅವತ್ತು ಹಂಗೆ ಗಲಾಟೆ ಮಾಡ್ತಿರ್ಲಿಲ್ಲ. ತಾಳ್ಮೆ ಇತ್ತು, ಭಯ ಇತ್ತು. ಬದುಕನ್ನ ಹೆಂಗೆ ಜೀವನ ಮಾಡಬೇಕು, ರೋಪ್ ಹಾಕ್ಬಿಟ್ರೆ ಓಡಿಸ್ಬಿಡ್ತಾರೇನೋ, ಕೆಲಸ ಕೊಡಲ್ವೇನೋ, ಸಂಬಳ ಕೊಡಲ್ವೇನೋ. ಅದ್ರ ಜೊತೆಗೆ ಡೈರೆಕ್ಟ್ರುಗಳು ಬಾಂಧವ್ಯ, ಬಾಂಡಿಂಗು ಎಲ್ಲ ಚೆನ್ನಾಗಿತ್ತು. ನಾವು ಭಯಭೀತರಾಗಿ ಭಯಭಕ್ತಿಯಲ್ಲಿ ಕೆಲಸ ಮಾಡ್ತಿದ್ದೋ. ಇವತ್ತು ವರ್ಕರ್ಸು ಭಯಭಕ್ತಿ ಇಲ್ಲ. ಯಾಕೆಂದರೆ ಫಸ್ಟು ಟೀಮ್ ಕ್ಯಾಪ್ಟನ್ ಆದವರು ಪ್ರೀತಿ ವಿಶ್ವಾಸ ಇಲ್ಲ.
ಅವತ್ತು ಪ್ರೀತಿ ವಿಶ್ವಾಸ ಇತ್ತು, ವರ್ಕರ್ಸ್ಗೆ ಬೆಲೆ ಇತ್ತು. ಇವತ್ತು ವರ್ಕರ್ಸ್ಗೆ ಬೆಲೆ ಇಲ್ಲ, ಪ್ರೀತಿ ವಿಶ್ವಾಸ ಇಲ್ಲ. ಸಂಬಳ ಕೊಡ್ತೀನಿ, ಹೇಳ್ದಂಗೆ ಕೆಲಸ ಮಾಡು, ಹೋಗ್ತಾ ಇರು. ಈ ಮಟ್ಟಕ್ಕೆ ಬಂದು ನಿಂತಿದೆ ಇಂಡಸ್ಟ್ರಿ. ಸುಮಾರು 3 ತಿಂಗಳ ಕಾಲ ನನಗೆ ಕೆಲಸ ಯಾರೂ ಕೊಡಲಿಲ್ಲ. ಅವತ್ತು ನನ್ನ ಹಕ್ಕನ್ನ ಕೇಳ್ತಿದ್ದೆ, ಅನುಭವಿಸ್ಕೊಂಡು ನೋವುಗಳನ್ನ. ಇನ್ಮೇಲೆ ಒಂಚೂರು ಅವತ್ತು ನನಗೆ ತುಂಬ ನಮ್ಮ ಮನೇಲೂ ಏನ್ರಿ 3 ತಿಂಗಳಾಯಿತು ಮಗುಗೆ ಒದ್ದಾಡ್ತಿದ್ದೆ. ಅಂದರೆ ಗಾಂಧಿನಗರಕ್ಕೆ ಬರ್ತಿದ್ದೆ, ಡೈಲಿ ಹೋಗ್ತಿದ್ದೆ, ಯಾರೂ ಕೆಲಸ ಕೊಡಲಿಲ್ಲ. ಅವತ್ತು ತುಂಬ ಬೇಸರಾಗಿ ಈ ಬಂದು ಎಂಟ್ರಿಯಿಂದಲೂ ನಾನು ಬರೇ ಕಷ್ಟನೇ ಅನುಭವಿಸ್ಕೊಂಡು, ಒಳ್ಳೆ ಊಟ ಮಾಡಲಿಲ್ಲ, ಒಳ್ಳೆ ಬಟ್ಟೆ ಹಾಕಲಿಲ್ಲ, ಕೈ ತುಂಬ ಸಂಬಳ ತೊಗೊಳ್ಳಿಲ್ಲ, ಕಣ್ಣು ತುಂಬ ನಿದ್ದೆನೂ ಮಾಡಿಲ್ಲ. ಇಲ್ಲ ಬಂದರೆ ಬಾ, ಬರಲಿಲ್ಲ ಅಂದರೆ ನಾನೇನು ಮಾಡೋಕ್ಕಲ್ಲ, ಬೇರೆಯವ್ರಿಗೆ ಇಟ್ಕೊಳ್ತೀನಿ. ಈ ಮಟ್ಟಕ್ಕೆ ಆಗ್ಬಿಡ್ತೀನಿ. ಪ್ರೆಸಿಡೆಂಟ್ ಆಗ್ತೀನಿ. ಇರೋ ಓಪನ್ ಆಗಿ ಹೇಳ್ತೀನಿ. ಯಾಕೆಂದರೆ